ಪ್ರೀತಿಯ ವೀಕ್ಷಕರಿಗೆ ಶಂಕರಾನಂದ ಟಿವಿಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋನಲ್ಲಿ ಶ್ರೀ ವರಮಹಾಲಕ್ಷ್ಮಿ ವ್ರತವನ್ನು ನಾವು ಹೆಣ್ಣು ಮಕ್ಕಳಾಗಿದ್ದಂತಹ ನಾವುಗಳು ಮುಟ್ಟಾದರೆ ಮಾಡಬಹುದಾ ಅನ್ನುವಂತಹ ಪ್ರಶ್ನೆಯನ್ನು ಹಲವು ಜನ ಕೇಳಿದ್ದೀರಿ. ಆ ಪ್ರಶ್ನೆಗೆ ಇವತ್ತು ಉತ್ತರವನ್ನು ನೋಡೋಣ. ಈ ಪ್ರಶ್ನೆ ಪ್ರತಿ ಬಾರಿ ಯಾವುದೇ ಹಬ್ಬ ವ್ರತಗಳು ಬಂದಾಗಲೂ ಸಹ ನಾವು ಹೇಳ್ತಾನೆ ಬರ್ತಾ ಇದ್ದೇವೆ. ಲಕ್ಷಾಂತರ ಜನರು ಇದರಿಂದ ತಿದ್ದುಕೊಂಡಿದ್ದೀರಿ. ಆದರೂ ಪದೇ 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 ಉತ್ಪತ್ತಿ ಆಗ್ತಿದೆ ಅಂತ ಹೇಳಿದ್ರೆ 1000 ವರ್ಷದಿಂದ ಇರೋದನ್ನು ನಾವು 1 ವರ್ಷದ ವಿಡಿಯೋನಲ್ಲಿ ಕಳೆಯೋಕ್ಕಂತೂ ಸಾಧ್ಯವಿಲ್ಲ. ನಿಧಾನವಾಗಿ ಮನಸ್ಸುಗಳು ಪರಿವರ್ತಿತ ಆಗಲೇಬೇಕು, ಆಗತ್ತೆ. ಹೆಣ್ಮಕ್ಕಳು ಮುಟ್ಟಾಗುವಂಥದ್ದು ಮೈಲಿಗೆ ಕ್ರಿಯೆ ಅಂತ ಯೋಚನೆ ಮಾಡೋದೇ ಮೊದಲನೇದಾಗಿ ತಪ್ಪು. ಹೆಣ್ಮಕ್ಕಳು ಪೀರಿಯಡ್ಸ್ ಆಗಲಿಲ್ಲ ಅಂತಂದರೆ ಅವ್ರಿಗೆ ಪೀರಿಯಡ್ ಡೇಟ್ಗಳು ಬರಲಿಲ್ಲ ಅಂತ ಹೇಳಿದ್ರೆ, ಅವರು ರಜಸ್ವಲೆಗಳಾಗಲಿಲ್ಲ ಅಂತ ಹೇಳಿದ್ರೆ ಖಂಡಿತವಾಗಿಯೂ ಆಕೆ ಹೆಣ್ಣಾಗಿಯೇ ಇರೋದಿಲ್ಲ. ಆಕೆ ಹೆಣ್ಣಾಗಿದ್ದಾಳೆ ಅಂತ ಗೊತ್ತಾಗೋದೆ ಆಕೆ ರಜಸ್ವಲೆ ಆದಾಗಲೇ ಹೊರತು ಆಕೆಗೆ ರಜಸ್ವಲೆ ಆಗಲಿಲ್ಲ ಅಂದರೆ ಅವಳು ಹೆಣ್ಣೇ ಅಲ್ಲ. ಕರ್ಕೊಂಡು ಹೋಗಿ ನಿಲ್ಲಿಸ್ಕೊಳ್ತೀರಿ ಡಾಕ್ಟ್ರ್ ಹತ್ರ. ಡಾಕ್ಟ್ರೇ, ನನ್ನ ಮಗಳಿಗೆ ಈಗ 14 ತುಂಬಿತು, 15 ತುಂಬಿತು, 16, 17 ಆಗೋಯ್ತು, ಇನ್ನೂ ಯಾಕೋ ಪೀರಿಯಡ್ ಶುರುವಾಗಲೇ ಇಲ್ಲ, ಇನ್ನೂ ಋತು ಶುರುವಾಗಲೇ ಇಲ್ಲ ಡಾಕ್ಟ್ರೇ, ಏನಾದರೂ ಸಮಸ್ಯೆ ಇದೆಯಾ, ಪರೀಕ್ಷೆ ಮಾಡಿ. ಅದೇ ಏನಾದರೂ ತಿಂಗಳ ಕರೆಕ್ಟಾಗಿ ಡೇಟ್ಗಳಾಗ್ತಾ ಇದೆ ಅಂತ ಹೇಳ್ತಾ ಇದ್ದಂಗೆ, ಅಯ್ಯೋ ಇದೊಂದು ಪೀಡೆದಪ್ಪ ನನ್ನ ಮಗಳು, ಕೂತ್ಕೊಂಡ್ಬಿಡ್ತಾಳೆ. ಯಾರನ್ನೂ ಮುಟ್ಟಿಸ್ಕೊಬೇಡ, ದೂರ ಹೋಗಿ. ನೀನು ಅಲ್ಲಿ ದೂರದಲ್ಲಿ ಚಾಪೆಯಲ್ಲಿ ಮಲಕ್ಕೋ. ಹಾಸಿಗೆ ಮೇಲೆಲ್ಲ ಓಡಾಡಬೇಡ, ಮನೆಯಲ್ಲೆಲ್ಲ ಓಡಾಡಬೇಡ, ಅದನ್ನು ಮುಟ್ಟಬೇಡ, ಇದನ್ನು ಮುಟ್ಟಿಸ್ಕೋಬೇಡ, ನಿನ್ನನ್ನು ನಾನು ಮುಟ್ಟಿಸ್ಕೊಳ್ಳಲ್ಲ, ನನ್ನನ್ನು ನೀನು ಮುಟ್ಟಿಸ್ಕೋಬೇಡ. ಅಬ್ಬಾ ಋತು ಆಗಲಿಲ್ಲ ಅಂತ ಹೇಳಿದ್ರೆ ಎಲ್ಲ ದೇವಸ್ಥಾನ, ಗುಡಿಗುಂಡಾಂತರ, ದರ್ಗಾ, ಬಸದಿ, ಚರ್ಚು ಎಲ್ಲ ಕಡೆ ಹೋಗಿ ಸುತ್ಕೊಂಡು ಬರ್ತೀರಾ. ಅಯ್ಯೋ ದೇವರೇ, ನನ್ನ ಮಗಳನ್ನ ದೊಡ್ಡವಳು ಮಾಡಿಸಪ್ಪ, ನನ್ನ ಮಗಳನ್ನ ದೊಡ್ಡವಳು ಆಗಿಬಿಟ್ರೆ ಮುಗೀತು. ಅವಳು ಜೀವನ ಪೂರ್ತ ಮುಟ್ಟು ನಿಲ್ಲೋವರೆಗೂ ತಿಂಗಳ ಚಿತ್ರಹಿಂಸೆ, ಒಂದಲ್ಲ ಒಂದು ರೀತಿ ಚಿತ್ರಹಿಂಸೆ. ಅಷ್ಟು ಅನ್ಯಾಯ, ಅಷ್ಟು ಘನಘೋರವಾಗಿ ಅವಳನ್ನು ಎಂತಹ ನಿಕೃಷ್ಟದ ದೃಷ್ಟಿಯಲ್ಲಿ ನೋಡ್ತೀರಿ ಅಂತಂದರೆ, ಮೇಲಿಂದ ನೀರು ಸುರಿಯೋದು, ದೂರದಿಂದ ಅನ್ನ ಎಸೆಯೋದು. ಯಾರು ಹೇಳ್ಕೊಟ್ರು ನಿಮಗಿದನ್ನೆಲ್ಲ? ಹೆಣ್ಣೇ ಶತ್ರುಗಳಾಗಿ ನಿಂತ್ಕೊಂಡ್ಬಿಡ್ತಿದ್ದೀರಲ್ಲ. ಅದು ಯಾವುದು ಮೈಲಿಗೆ ಕ್ರಿಯೆಗಳಲ್ಲ, ಅದರಿಂದ ದೊಡ್ಡ ವಿಜ್ಞಾನ ಅಡಕವಾಗಿದೆ. ಪೀರಿಯಡ್ಸ್ ಆದಾಗ ಹೆಣ್ಮಕ್ಳನ್ನು ಯಾರೂ ಮಾತಾಡಿಸಬೇಡಿ ಅಂತ ಹೇಳಿದ್ರೆ ಹೊರತು ಅವಳನ್ನು ಪಾಡಿಗಳನ್ನು ಬಿಟ್ಬಿಟ್ರಪ್ಪ ಅಂತ ಹೇಳಿದ್ರು. ಯಾಕಂದರೆ ಅವಳು ಬಹಳ ಮೂಡ್ ಸ್ವಿಂಗ್ ಆಗುತ್ತೆ ಆ ಟೈಮ್ನಲ್ಲಿ. ಯಾವಾಗ ಕೋಪ ಬರುತ್ತೆ, ಯಾವಾಗ ಸಂತೋಷವಾಗುತ್ತೆ, ಆ ಒಂದು ಮಾನಸಿಕ ಏರಿಳಿತಗಳು ತುಂಬ ಇರೋದ್ರಿಂದ ಅವಳನ್ನು ಯಾರೂ ಮಾತಾಡ್ಸೋಕ್ಕೆ ಹೋಗ್ಬೇಡ್ರಪ್ಪ ಅಂತನ್ನೋರು. ಈಗಿನ ಕಾಲದಲ್ಲಿ ಇದ್ದ ಹಾಗೆ ಒಂದು ಸ್ಯಾನಿಟರಿ ಪ್ಯಾಡ್ಗಳ ವ್ಯವಸ್ಥೆ ಆಗಿರಲಿಲ್ಲ. ಅವಾಗ ಏನಾಗೋದು, ಬಟ್ಟೆಗಳನ್ನು ಉಪಯೋಗಿಸೋರು. ಆ ಬಟ್ಟೆಗಳನ್ನು ಉಪಯೋಗಿಸಿದಾಗ ಅಥವಾ ರಜೋಸ್ಖಲನವಾದಾಗ ಎಲ್ಲ ಕಡೆ ರಕ್ತ ಹರಡುತ್ತೆ. ಕೆಲವೊಬ್ರಿಗೆ ಪಾಪ ತುಂಬ ಓವರ್ ಬ್ಲೀಡ್ ಆಗುತ್ತೆ. ಆಗೆಲ್ಲ ಕಡೆ ಒಂಥರ ಹಿಂಸೆ ಆಗಬಹುದು ಅಂತ ಹೇಳಿ ಆಕೆನ ಒಂದು ಕಡೆನೇ ಕೂತ್ಕೊಳ್ಳೋಕೆ ಹೇಳ್ತಾ ಇದ್ರು. ಅವಳಿಗೆ ಸಪ್ರೇಟ್ ಆಗಿರ್ತಕ್ಕಂಥ ಊಟದ ವ್ಯವಸ್ಥೆ ಆಗ್ತಾಯಿತ್ತು. ಚಾಪೆಗಳ ಮೇಲೆ ಯಾಕೆ ಮರಗಿಸ್ತಿದ್ರು ಅಂದರೆ, ಏನಾದರೂ ಇದರ ಥರ ರಕ್ತಗಳು ಬಂದಾಗ ಹಾಸಿಗೆಯನ್ನು ಒದಗಕ್ಕಾಗಲ್ಲ, ಚಾಪೆನಾದರೆ ತೊಳೆದು ಹಾಕ್ಬೋದು. ಹಾಗಾಗಿ ಅವಳನ್ನು ಪ್ರತ್ಯೇಕವಾಗಿ ಇಟ್ಟರೆ ಹೊರತು ಅಸ್ಪೃಶ್ಯತೆಯ ಮನೋಭಾವದಲ್ಲಿ ಅಲ್ಲ. ಈಗ ಅನ್ಟಚಬಿಲಿಟಿ ಅನ್ನೋದು ಬಂದ್ಬಿಟ್ಟಿದೆ. ಇಷ್ಟು ಮುಂದುವರೆದಿದ್ದೀರಿ ಅಂತ ಹೇಳ್ಕೋತೀರಿ. ಧೈರ್ಯವಾಗಿ ಪೀರಿಯಡ್ಸಿನ ಬಗ್ಗೆ ಮಾತಾಡೋದಕ್ಕೆ ಇವತ್ತಿಗೂ ಮುಖ ಮುಚ್ಕೊಳ್ಳೋ ಜನ ಇದ್ದೀರಿ. ಯಾಕೆ ಹಾಗೆ ಮಾಡ್ಕೋತೀರಾ? ಏನಾಗತ್ತೆ? ಯಾವುದೇ ಕಾರಣಕ್ಕೂ ಆ ರೀತಿಯಾಗಿ ಯೋಚನೆ ಮಾಡೋದೇ ಬೇಡ. ಪೀರಿಯಡ್ಸ್ ಡೇಟ್ಗಳಿದ್ದಾಗ ನೀವು ದೇವಸ್ಥಾನಗಳಿಗೆ ಹೋಗಬಾರ್ದು, ನದಿ ಸ್ನಾನಗಳನ್ನು ಮಾಡಬಾರ್ದು. ಯಾಕಂದರೆ ಅಲ್ಲಿರುವಂತಹ ಶಕ್ತಿಯ ವಲಯಗಳು, ಅಲ್ಲಿರುವಂತಹ ದೇವತಾ ಉಪಾಸನೆಯ ವಲಯಗಳು ಬಹುಶಃ ಏನಾಗುತ್ತೆ ಅಂತ ಹೇಳಿದ್ರೆ, ಅಲ್ಲಿರ್ತಕ್ಕಂಥ ಎನರ್ಜಿ ಪಾಯಿಂಟ್ ಮತ್ತು ನಿಮ್ಮ ದೇಹದಲ್ಲಿ ಆಗ
ಒಂದು ಇಂಬ್ಯಾಲೆನ್ಸ್ ಆಗಿರ್ತಕ್ಕಂತಹ, ಬ್ಯಾಲೆನ್ಸ್ನಲ್ಲಿ ಇಲ್ಲದೆ ಇರತಕ್ಕಂತಹ ದೇಹದ ವಲಯ ಹಾನಿಗೆ ಒಳಗಾಗಬಹುದು ಅನ್ನೋ ಉದ್ದೇಶದಿಂದ ದೇವಸ್ಥಾನಗಳಿಗೆ ಪ್ರವೇಶ ನಿಷಿದ್ಧ ಮಾಡಿದ್ರು. ಜೊತೆಗೆ ಬ್ಲೀಡ್ ಆಗ್ತಾ ಇದ್ದಾಗ 10 ಜನ ಸ್ನಾನ ಮಾಡ್ತಕ್ಕಂಥದ್ದು, ಇವಾಗ ಇಲ್ಲಿ ನೀವು ಸ್ನಾನ ಮಾಡ್ತಾ ಇದ್ದಾಗ ಅದೇ ರಕ್ತ ಹರಿದು ಇನ್ನೊಬ್ಬರು ಸ್ನಾನ ಮಾಡ್ತಾ ಇದ್ದಾಗ ಸೇರಿದರೆ ಅಲ್ಲಿ ಏನಾದರೂ ಇನ್ಫೆಕ್ಷನ್ ಸ್ಪ್ರೆಡ್ ಆಗಬಹುದು ಅನ್ನೋ ಉದ್ದೇಶದಲ್ಲಿ ನದಿ ಸ್ನಾನಗಳನ್ನು ಅಥವಾ ಹೊರಗಡೆ ಸ್ನಾನಗಳನ್ನು ನಿಷಿದ್ಧ ಮಾಡಿದ್ರು. ದೇವರ ಸ್ಥಾನಗಳ ಪ್ರವೇಶಗಳನ್ನು ನಿಷಿದ್ಧ ಮಾಡಿದರೆ ಹೊರತು ಮೈಲಿಗೆ ಅನ್ನೋ ದೃಷ್ಟಿಯಲ್ಲೆಲ್ಲ, ಸುರಕ್ಷತೆ ಅನ್ನೋ ದೃಷ್ಟಿನಲ್ಲಿ. ಈಗ ಅದು ಮೈಲಿಗೆಯಾಗಿ, ಅನ್ಟಚಬಿಲಿಟಿಯಾಗಿ, ಅಸ್ಪೃಶ್ಯತೆಯಾಗಿ ಬೆಳೆದು ನಿಂತ್ಕೊಂಡ್ಬಿಟ್ಟಿದೆ. ಇಷ್ಟೇ ಕಾರಣ ಯಾವುದೇ ವೇದಸಾರಗಳಲ್ಲಾಗಲಿ, ಯಾವುದೇ ಉಪನಿಷತ್ತುಗಳಲ್ಲಾಗಲಿ, ಅಥವಾ ಇನ್ಯಾವುದೇ ಶಾಸ್ತ್ರಾನುಮೋದನೆ ಇರ್ತಕ್ಕಂಥ ಗ್ರಂಥಗಳಲ್ಲಾಗಲಿ ರಜ ಅನ್ನುವಂತಹದ್ದು, ರಜಸ್ವಲ ಅಂತಕ್ಕಂಥದ್ದು ದೋಷವೇ ಅಲ್ಲ. ಆಗದೆ ಇದ್ದರೆ ದೋಷ. ಅಲ್ಲಿ ನಿನ್ನ ದೇಹದಲ್ಲಿ ಏನೋ ತೊಂದರೆ ಇದೆ ಅಂತ ಅರ್ಥ. ಇವತ್ತಿಗೂ PCOD, PCOC ಈ ಥರ ಪ್ರಾಬ್ಲಮ್ಗಳೆಲ್ಲ ಬರ್ತಕ್ಕಂತಹ ಸ್ತ್ರೀಯರನ್ನು ಗಮನಿಸಿ, ಎಷ್ಟು ಹಿಂಸೆ ಅನುಭವಿಸ್ತಾ ಇರ್ತಾರೆ. ಅವರಿಗೆಲ್ಲ ಆಗ್ತಾ ಇಲ್ಲ ಅಂತ ಚಿಂತೆ, ನಿಮಗೆ ಆದರೆ ಚಿಂತೆ. ಎಂತಹ ದ್ವಂದ್ವ ಮತ್ತು ವೈರುಧ್ಯದಲ್ಲಿ ನಾವು ಬದುಕ್ತಾ ಇದ್ದೀವಿ. ಫಸ್ಟು ಅದನ್ನು ಮೊದಲು ತಲೆಯಿಂದ ತೆಗೆದು ಹಾಕಿ. ಮತ್ತು ಈ ಸ್ಯಾನಿಟರಿ ಪ್ಯಾಡ್ಗಳ ಬಗ್ಗೆ ತುಂಬಾ ಗೊಂದಲಮಯವಾದ ವಾತಾವರಣ ಈಗಿನ ಕಾಲದಲ್ಲಿ ಬಹಳ ಕ್ರಿಯೇಟ್ ಆಗ್ತಾ ಇದೆ. ಕೆಲವೊಮ್ಮೆ ಹೊರಗಡೆ ಕೆಲಸಕ್ಕೆ ಹೋಗುವಂತಹ ಸ್ತ್ರೀಯರು ಅನಿವಾರ್ಯ ಕಾರಣದಿಂದಾಗಿ ಧರಿಸಲೇಬೇಕಾಗ್ತದೆ. ಧರಿಸಿ, ಆದರೆ ಸ್ವಲ್ಪ ಹೈಜಿನ್ ಮೇಂಟೈನ್ ಮಾಡಿ. ಯಾಕಂದರೆ ಇನ್ಫೆಕ್ಷನ್ಗಳು ಸ್ಪ್ರೆಡ್ ಆಯಿತು ಅಂದರೆ ತುಂಬ ದೀರ್ಘಕಾಲದಲ್ಲಿ ಹಿಂಸೆ ಕೊಟ್ಬಿಡುತ್ತೆ. ಮನೆಯಲ್ಲೇ ಇರ್ತಕ್ಕಂಥ ಸ್ತ್ರೀಯರು ಯಾವುದೇ ಕಾರಣಕ್ಕೂ ನೀವು ಒಂದು ಕಡೆ ಕೂತ್ಬಿಡಿ ಹೊರತು ಸ್ಯಾನಿಟರಿ ಪ್ಯಾಡ್ಗಳನ್ನು ಯೂಸ್ ಮಾಡೋಕ್ಕೆ ಹೋಗಬೇಡಿ. ಅದರಿಂದ ಸುಮ್ಮನೆ ಇನ್ನೊಂದಷ್ಟು ಹೆಚ್ಚಿನ ಅನಾರೋಗ್ಯದ ಸಮಸ್ಯೆಗಳನ್ನು ನೀವೇ ತಂದು ಹಾಕ್ಕೊಳ್ತೀರಾ. ಹಾಗಾಗಿ ಸ್ವಲ್ಪ ಇದ್ರ ಬಗ್ಗೆ ಇತ್ತೀಚೆಗೆ ಮುಂಚೆ ಎಲ್ಲ ಪ್ಯಾಡ್ಗಳನ್ನು ಯೂಸ್ ಮಾಡಿ 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 ಅಂತ ಹೇಳೋ ವೈದ್ಯರು ಈಗ ಅವರೇ ಹೇಳ್ತಿದ್ದಾರೆ ಕಡಿಮೆ ಮಾಡಿ ಕಡಿಮೆ ಮಾಡಿ ಕಡಿಮೆ ಮಾಡಿ ಅಂತ. ಅಂದರೆ ಎಲ್ಲೋ ಒಂದು ಕಡೆ ನಮ್ಮ ಪೂರ್ವಿಕರು ನಡೆಸ್ತಾ ಇದ್ದಂತಹ ಆ ಬಟ್ಟೆಯ ಒಂದು ವಿಚಾರವೇ ಎಷ್ಟೋ ಶುದ್ಧ. ಯಾಕಂದರೆ ಅವರು ನೀಟಾಗಿ ಬಿಸಿಲಿನಲ್ಲಿ ಒಣಗಿಸಿ ಅದೆಲ್ಲ ಉಪಯೋಗಿಸೋರು. ಆಗ ಏನೇ ಬ್ಯಾಕ್ಟೀರಿಯಾಗಳು ಅದು ಇದು ಎಲ್ಲ ಇದ್ರೂ ಹೊರಟು ಹೋಗೋದು. ಬಟ್ ಈಗೆಲ್ಲ ಏನಾಗ್ತಿದೆ, ಒಂದಿಷ್ಟು ಎಲ್ಲರೂ ಕೆಲಸಕ್ಕೆ ಹೋಗಲೇಬೇಕಾದ ವಾತಾವರಣ ಬಂದ್ಬಿಟ್ಟಿದೆ. ಹಾಗಾಗಿ ಸ್ವಲ್ಪ ಹೈಜಿನ್ ಕಡೆಗೆಲ್ಲ ಒಂದು ಗಮನ ಕೊಡಿ. ನೇರವಾಗಿ ವರಮಹಾಲಕ್ಷ್ಮಿ ವ್ರತದ ಆಚರಣೆಗೆ ಅಂತ ಬಂದಾಗ ಕೆಲ ಹೆಣ್ಮಕ್ಳು ಪಾಪ ನಮ್ಗೆ ಹೋದ ವರ್ಷವೂ ಕೇಳಿದರು, ಗುರುಗಳೇ ನೀವು ಒಂದು ಸ್ವಲ್ಪ ಮುಂಚೆನಾದರೂ ವಿಡಿಯೋ ಮಾಡಿ ಹಾಕಿದರೆ ನಾನು ಧೈರ್ಯವಾಗಿ ಹಬ್ಬ ಮಾಡಿಬಿಡ್ತಿದ್ದೆ, ನಾನು ನಿಧಾನವಾಗಿ ನೋಡ್ತಾ ಇದ್ದೀನಿ, ನಾನು ಎಲ್ಲ ರೆಡಿ ಮಾಡ್ಕೊಂಡಿದ್ದೆ, ಬೆಳಗ್ಗೆ ಎದ್ದು ಪೂಜೆ ಮಾಡಬೇಕು, ಪೀರಿಯಡ್ ಆಗೋಗ್ಬಿಟ್ಟಿದ್ದೆ, ನಾನು ಏನು ಮಾಡೋದು ಅಂತ ತುಂಬ ಜನ ಹೆಣ್ಮಕ್ಳು ಪಾಪ ಕೇಳಿದರೆ. ಅದಕ್ಕೆ ಈ ವರ್ಷ ಮುಂಚಿತವಾಗಿಯೇ ಮಾಡಿ ಹಾಕ್ತಾ ಇದ್ದೀವಿ. ನಿಮಗೆ ಪೀರಿಯಡ್ಸ್ ಆಗಿದ್ದರೂ ಸಹ ನೀವು ವ್ರತದ ಆಚರಣೆಯನ್ನು ನೀವು ಮಾಡಿ. ಆದರೆ ನಿಮ್ಮ ದೇಹದಲ್ಲಿ, ಮನಸ್ಸಿನಲ್ಲಿ, ಬುದ್ಧಿಯಲ್ಲಿ ಚೇತನ ಶಕ್ತಿ ಇತ್ತು ಅಂದರೆ ನೀವು ಧೈರ್ಯವಾಗಿ ಮುಂದುವರೆದು ಮಾಡಿ. ನಿಮ್ಮ ಮನೆಗಳಲ್ಲೇ ಮಾಡೋದ್ರಿಂದ ಆರಾಮವಾಗಿ ನೀವು ಮಾಡಿ, ಏನೂ ತಪ್ಪಿಲ್ಲ, ಏನೂ ತಾಪತ್ರೆ ಇಲ್ಲ. ಆದರೆ ನಿಮ್ಮ ಮನಸ್ಸನ್ನು ಗೊಂದಲದಲ್ಲಿ ಇಟ್ಕೊಂಡು ಮಾಡಬೇಡಿ. ಧೈರ್ಯವಾಗಿ ನಾನು ಮಹಾಲಕ್ಷ್ಮಿ ಅಮ್ಮನವರನ್ನ ಪೂಜೆನೇ ಮಾಡಬೇಕು ಅನ್ನುವಂತಹ ಶಕ್ತಿ, ಸಾಮರ್ಥ್ಯ, ಧೈರ್ಯಗಳು ಇವುಗಳಲ್ಲಿ ನಿಮ್ಮಲ್ಲಿ ಮನಸ್ಸಿನಲ್ಲಿದ್ದರೆ ನೀವು ಧೈರ್ಯವಾಗಿ ಮುಂದುವರಿರಿ. ಇಲ್ಲ, ಮುಂದುವರಿಯೋಕ್ಕೆ ಹೋಗೋದು ಬೇಕಾಗಿಲ್ಲ. ಅಯ್ಯೋ ಏನೋ ಆಗ್ಬಿಡತ್ತಪ್ಪ, ಅಯ್ಯೋ ಕೆಟ್ಟದಾಗ್ಬಿಟ್ರೆ ಆ ಭಯಗಳೆಲ್ಲ ಬೇಡವೇ ಬೇಡ. ಅದೆಲ್ಲ ಏನೂ ಆಗಲಾರ್ದು. ಯಾಕಂದರೆ ಆಕೆನೂ ಒಂದು ಸ್ತ್ರೀನೇ. ಮೊನ್ನೆ ನಡೆದಂತಹ ಅಂಬುಬಾಚಿ ಜಾತ್ರೆಯಲ್ಲಿ ಅದೇ ಕಾಮಾಖ್ಯ ದೇವಿಯ ವಿಗ್ರಹಕ್ಕೆ ಸುತ್ತಿದಂತಹ ಬಟ್ಟೆಯನ್ನು ತುಂಡ ಕಟ್ ಮಾಡಿ ಇಷ್ಟಿಷ್ಟಗಳ ಪ್ರಸಾದವನ್ನು ಕೊಟ್ಟಿದ್ದಾರೆ. ಅದು ಏನದು? ದೇವಿಗೆ ಒಂದು ರಜಸ್ವಲ ಆಗಿರ್ತಕ್ಕಂತಹ ಒಂದು ವಿಶೇಷವಾದ ರಕ್ತದ ಬಟ್ಟೆ, ಅದು ರಜೋದರ್ಶನವಾಗಿರ್ತಕ್ಕಂಥ ಬಟ್ಟೆ. ಅದು ದೇವಿಗಾಗಿರ್ತಕ್ಕಂಥ ರಕ್ತವನ್ನು, ಅವಳ ರಜೋಸ್ವಲವನ್ನು ತಂದು ಇಟ್ಕೊಳ್ತೀರಿ ಮನೆಯೊಳಗಡೆ ಪ್ರಸಾದವನ್ನಾಗಿ. ನಿಮ್ಮನೆ ಒಳಗಡೆ ಇರುವಂತಹ ಸ್ತ್ರೀಗೆ ಇದೇ ರೀತಿಯಾಗಿ ರಜೋಸ್ವಲಗಳು ಉಂಟಾದಾಗ ಅದು ಮೈಲಿಗೆ ಆಗ್ತದಾ? ಹಾಗಂಥೇಳಿ ಅದನ್ನು ಬಟ್ಟೆ ತೊಗೊಂಡು ಒಂದು ಪೂಜೆ ಮಾಡಿ ಅಂತ ನಾವು ಹೇಳಲ್ಲ. ದೇವತೆಗೂ ಮನುಷ್ಯರಿಗೂ ಬಹಳ ವ್ಯತ್ಯಾಸವಿದೆ. ಆದರೆ ನಾವು ಅರ್ಥ ಮಾಡ್ಕೊಳ್ಬೇಕಾಗಿರೋದು ಏನಪ್ಪ ಅಂತ ಹೇಳಿದ್ರೆ, ಮನುಷ್ಯನಿಗಾಗತಕ್ಕಂಥದ್ದು ಮೈಲಿಗೆಯಲ್ಲ, ಅಲ್ಲಾಗುವಂಥದ್ದು ಆರೋಗ್ಯದ ವಿಚಾರ ಮತ್ತು ಶಕ್ತಿಗಳ ವಿಚಾರವಾಗಿರೋದ್ರಿಂದ ಕೆಲವೊಂದು ನಿಯಮಗಳನ್ನು ಪಾಲಿಸಿ ಅಂತ ಹೇಳಿದ್ರೆ ಹೊರತು ಅವರನ್ನು ಅಸ್ಪೃಶ್ಯರ ಹಾಗೆ ನೋಡಿ ಅಂತೆಲ್ಲೂ ಹೇಳಲಿಲ್ಲ. ಅದೆಲ್ಲ ನಿಲ್ಲಿಸಿ ನಿಮ್ಮ ಶಕ್ತಿಯಾನುಸಾರ, ಭಕ್ತಿಯಾನುಸಾರ, ಬುದ್ಧಿಯಾನುಸಾರ ಅಮ್ಮನವ್ರು ನಿಮಗೇನು ಅನುಗ್ರಹ ಮಾಡಿದ್ದಾರಲ್ಲ, ಅನುಗ್ರಹವನ್ನು ಮಾಡಿ
ಯಾಕಂದರೆ ಜೊತೆಗೆ ಇವಾಗ ಹೇಳ್ತಾ ಇರುವಂಥದ್ದು ನಾವೇ. ಬೇಕಾದ್ರೆ ನೀವು ಹೀಗೂ ಸಂಕಲ್ಪ ಮಾಡ್ಕೊಳ್ಳಿ, ಅಮ್ಮ ನಮಗೆ ಗೊತ್ತಿಲ್ಲ ತಾಯಿ, ಗುರುಗಳು ಹೀಗೆ ಹೇಳಿದರು, ಏನೇ ಧರ್ಮ ಕರ್ಮಗಳಿದ್ರು ಗುರುಗಳನ್ನ ಕಡೆ ನೋಡ್ಕೊಳ್ಳಮ್ಮ. ನಿಮ್ದು ಅಕಸ್ಮಾತ್ ಕರ್ಮವೇ ಇದ್ದರೆ ಆ ಕರ್ಮಗಳನ್ನೆಲ್ಲ ನಾವೇ ಹೊತ್ಕೊಳ್ತೀವಿ. ನೀವು ನೆಮ್ಮದಿಯಾಗಿ ಪೂಜೆ ಮಾಡಿ ಅಮ್ಮನವರಿಂದ ವರಗಳನ್ನು ಪಡ್ಕೊಂಡು ನಿಮ್ಮ ಸೌಖ್ಯದ ಜೀವನದ ಕಡೆ ಗಮನವನ್ನು ಕೊಡಿ. ಎಲ್ರಿಗೂ ಸಹ ಒಳ್ಳೆಯದಾಗಲಿ, ಶುಭವಾಗಲಿ, ಮಂಗಳವಾಗಲಿ. ಇನ್ನು ವಿಶೇಷವಾದ ಮಾಹಿತಿಗಳು ಇದೇ ರೀತಿಯಾಗಿ ಮುಂದುವರಿತಾ ಹೋಗುತ್ತವೆ. ಸರ್ವರಿಗೂ ಸಹ ಶ್ರೀ ವರಮಹಾಲಕ್ಷ್ಮಿ ವ್ರತದ ಶುಭಾಶಯಗಳನ್ನು ತಿಳಿಸ್ತಾ ಈ ವಿಶೇಷವಾಗಿರ್ತಕ್ಕಂತಹ ಒಂದು ವಿಡಿಯೋನ ಇಲ್ಲಿಗೆ ಮುಕ್ತಾಯ ಮಾಡೋಣ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತೊಂದು ವಿಡಿಯೋನಲ್ಲಿ ಭೇಟಿ ಮಾಡ್ತೇವೆ. ಅಲ್ಲಿವರೆಗೂ ನಮಸ್ಕಾರ. ಲೋಕಾ ಸಮಸ್ತ ಸುಖಿನೋ ಭವಂತು, ಸಕಲ ಸನ್ಮಂಗಳಾನಿ ಭವಂತು, ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.